ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಬಹುಮುಖ್ಯವಾದ ವಿಷಯವನ್ನು ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ಏನಪ್ಪ ಅಂತ ಅಂದರೆ, ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ನಾವೆಲ್ಲರೂ ಕೇಳ್ತಲೇ ಇರ್ತೀವಿ ಈ ಪದ. ಪ್ರೆಷರ್, ಟೆನ್ಷನ್, ಸ್ಟ್ರೆಸ್. ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿದೆ. ಮಕ್ಕಳು ಸಹ ಹೇಳ್ತಾರೆ ಟೆನ್ಷನ್ನು, ಸ್ಟ್ರೆಸ್ಸು. ಓಕೆ, ನಾವಿವಾಗ ಪ್ರೆಷರ್ ಅಂದರೆ ಏನು, ಟೆನ್ಷನ್ ಅಂದರೆ ಏನು, ಸ್ಟ್ರೆಸ್ ಅಂದರೆ ಏನು ಅಂತ ಮೊದಲು ನೋಡೋಣ. ಪ್ರೆಷರ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಟೈಮ್. ಅಂದರೆ ಈ ಒತ್ತಡ, ಪ್ರೆಷರ್ನ ನಾವು ಒತ್ತಡ ಅಂತೀವಿ, ಟೆನ್ಷನ್ನ ಉದ್ವೇಗ ಅಂತೀವಿ, ಸ್ಟ್ರೆಸ್ನ ಮಾನಸಿಕ ಒತ್ತಡ ಅಂತೀವಿ. ಯಾವಾಗಲೂ ಈ ಪ್ರೆಷರ್ ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಟೈಮ್. ಅಂದರೆ ನಮಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಡೆಡ್ ಲೈನ್ ಕೊಟ್ಟಿರ್ತಾರೆ. ಈ ಕೆಲಸನ ನೀನು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಓಕೆ, ಸೊ ನಾವು ಒಂದು ವಾರದಲ್ಲಿ ಮಾಡಿದಾಗ, ಸೊ ಮನುಷ್ಯನಿಗೆ ಸಾಮಾನ್ಯವಾಗಿ ಅವನು ತನ್ನ ದಿನಚರಿ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಈ ಪ್ರೆಷರ್ ಅನ್ನೋದು ಬಹು ಮುಖ್ಯವಾದದ್ದು, ಇರಲೇಬೇಕು. ಇಲ್ಲದೇ ಇದ್ದರೆ ಪಾರ್ಕಿಸನ್ಸ್ ಲಾ ಅಂತ ಇದೆಯಲ್ಲ, ಅದು ಅಪ್ಲೈ ಆಗೋಗ್ಬಿಡುತ್ತೆ. ಪಾರ್ಕಿಸನ್ಸ್ ಲಾ ಏನು ಅಂದರೆ, ಒಂದು ಕೆಲಸಕ್ಕೆ ಟೈಮ್ ಎಷ್ಟು ಕೊಟ್ಟಿರ್ತಾರೋ ಅಲ್ಲಿ ತನಕ ಕೆಲಸ ಎಕ್ಸ್ಟೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕೆಲಸಕ್ಕೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಟೈಮ್ 7 ದಿನ ಕೊಟ್ಟಿರೋದ್ರಿಂದ ನೀವು ಅಲ್ಲಿ ತನಕ ನಿಮ್ಮ ಕೆಲಸನ ಎಕ್ಸ್ಟೆಂಡ್ ಮಾಡ್ತೀರಾ ಅಂತ. ಓಕೆ, ನೆಕ್ಸ್ಟು ಟೆನ್ಷನ್, ಉದ್ವೇಗ. ಇದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನಪ್ಪ ಅದು ಅಂದರೆ, ನೀವು ಇವಾಗ ಟ್ರೈನ್ ಕ್ಯಾಚ್ ಮಾಡಬೇಕು. ಸಂಜೆ 7:30 ಮನೆ ಸರಿಯಾಗಿ ಬಿಟ್ಟಿರ್ತೀರ. 30-40 ನಿಮಿಷ ಬಫರ್ ಟೈಮು ಇಟ್ಕೊಂಡಿರ್ತೀರ. ಬಫರ್ ಟೈಮ್ ಯಾಕೆ ಅಂದರೆ ಬೆಂಗಳೂರು ಟ್ರಾಫಿಕ್ಕಾಗಿ. ನೀವು ಹೋಗುವಾಗ ಏನಾಗುತ್ತೆ ಅಂದರೆ, ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಸೊ 7:30 ಟ್ರೈನು, ನೀವು ಇನ್ನು 6:45, 6:50 ಇನ್ನು ಸ್ಟೇಷನ್ ತಲುಪಿಲ್ಲ. ಆಮೇಲೆ ಅದು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬರ್ತೋ ಗೊತ್ತಿರೋದು, ಅದು ಬೇರೆ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆವಾಗ ನಿಮ್ಮ ಮನಸ್ಸಲ್ಲಿ ನೀವು ಯಾವ ರೀತಿ ಉದ್ವೇಗ ಭಾವನೆಗಳು ಬರುತ್ತೋ ಅದಕ್ಕೆ ನಾವು ಟೆನ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟ್ರೆಸ್. ಈ ಇದು ಟೆನ್ಷನಲ್ಲಿ ಎನರ್ಜಿ ಲೆವೆಲ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಹೈ ಫ್ಲಕ್ಚುಯೇಷನ್ ಆಫ್ ಎನರ್ಜಿ. ಹೋಗ್ತೀವ ಇಲ್ವಾ, ಏನಪ್ಪ ಟೆನ್ಷನ್ ಯಾವಾಗ ಖಾಲಿ ಆಗುತ್ತೆ, ಯಾವಾಗ ಕ್ಲಿಯರ್ ಆಗುತ್ತೆ ಟ್ರಾಫಿಕ್ ಅಂತೆಲ್ಲ. ಅದೇ ರೀತಿ ನೆಕ್ಸ್ಟು ಸ್ಟ್ರೆಸ್ಸು. ಇದ್ರ ಬಗ್ಗೆನೇ ನಾವು ಇವತ್ತು ಜಾಸ್ತಿ ಮಾತಾಡ್ತೀನಿ. ಅಂದರೆ ಈ ಸ್ಟ್ರೆಸ್ ಅಂದರೆ ಎವ್ರಿ ಮೂಮೆಂಟ್ ಹೈ ಫ್ಲಕ್ಚುಯೇಷನ್ ಆಫ್ ಎನರ್ಜಿ. ಬೆಳಗ್ಗೆ ಎದ್ದಾಗಿಂದ ಆಫೀಸ್ಗೆ ಹೋಗಬೇಕು, ಆಫೀಸಲ್ಲಿ ಈ ಕೆಲಸ ಇದೆ, ಇದು ಮಾಡಬೇಕು, ನನಗೆ ಇದಕ್ಕೆ ಸಪೋರ್ಟಿಂಗ್ ಇದೆಯಾ, ಬಾಸ್ ಏನು ಹೇಳ್ತಾರೆ, ಔಟ್ಕಮ್ ಏನು, ಇದು ನನ್ನ ಕೊಲೀಗ್ಸು ಯಾವ ರೀತಿ ನನಗೆ ಇದರಲ್ಲಿ ಸಹಾಯ ಮಾಡ್ತಾರೆ, ಇದೆಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಶುರುವಾಗುತ್ತೆ. ಸೊ ಮುಂದೆ ಏನಾಗುತ್ತೆ ಅನ್ನೋದು ಈಗ ನೆನೆಸ್ಕೊಂಡು ಈಗಲೇ ಸಫರ್ ಮಾಡೋದು, ಸಫರಿಂಗ್ ಇನ್ ಅಡ್ವಾನ್ಸ್. ಓಕೆ, ಇದು ತುಂಬ ಒಳ್ಳೆಯದಲ್ಲ ನಮಗೆ. ಓಕೆ, ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಟಾಪ್ 3 ಕಂಟ್ರೀಸ್ ಯಾವುದು ಅಂದರೆ, ಅದೇ ತಲಾ ಆದಾಯ, ಒಬ್ಬ ಮನುಷ್ಯನಿಗೆ ಆದಾಯ, ವಾರ್ಷಿಕ ಆದಾಯ, ಅದಕ್ಕೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತೀವಿ. ಯಾವುದಪ್ಪ ಕಂಟ್ರಿ ಜಾಸ್ತಿ ಅಂದರೆ, ಫಸ್ಟ್ ಕಮ್ಸ್ ಅಮೇರಿಕಾ USA, ಸೆಕೆಂಡ್ ಸ್ವೀಡನ್, ಥರ್ಡ್ ಜಪಾನ್. ಓಕೆ, ಅದೇ ರೀತಿ ಈ ಸೂಯಿಸೈಡ್ ರೇಟು ಯಾವುದು ಜಾಸ್ತಿ ಅಂದರೆ USA, ಸ್ವೀಡನ್, ಜಪಾನ್. ಆಮೇಲೆ ಈ ಮಾನಸಿಕ ರೋಗಿಗಳು, ಸೈಕ್ರಿಯಾಟಿಕ್ ಪೇಷಂಟ್ಸ್ ಎಲ್ಲಿ ಜಾಸ್ತಿ ಇದ್ದಾರೆ ಅಂದರೆ USA, ಸ್ವೀಡನ್ ಆ್ಯಂಡ್ ಜಪಾನ್. ಇವೆಲ್ಲ ಮುಂದುವರೆದ ರಾಷ್ಟ್ರಗಳು.
ಬಟ್ ಅವರಿಗೆ ವಾತಾವರಣ, ಪ್ರೆಷರು, ಫುಡ್ ಹ್ಯಾಬಿಟ್ಸು ಇದೆಲ್ಲ ಇದರಿಂದ ಅವರ ಇದು ಸೂಯಿಸೈಡಲ್ ರೇಟು ಆಮೇಲೆ ಇದು ಜಾಸ್ತಿ ಇದೆ ಅಂತ ಸೈಕ್ರಿಯಾಟಿಸ್ಟ್ಸ್ ಹೇಳ್ತಾರೆ. ಅದೇ ರೀತಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಫಾರ್ ಎವ್ರಿ 100 ಸೈಕ್ರಿಯಾಟಿಕ್ ಪೇಷಂಟ್ಸ್ ಒಬ್ಬ ಡಾಕ್ಟರ್ ಇದ್ದಾನಂತೆ USA. ಇನ್ನು ತಮಾಷೆಯಾಗಿ ಏನು ಹೇಳ್ತಾರೆ ಅಂದರೆ, ಫಾರ್ 10 ಸೈಕ್ರಿಯಾಟಿಕ್ ಡಾಕ್ಟರ್ ಒಬ್ಬ ಸೂಪರ್ ಸೈಕ್ರಿಯಾಟಿಸ್ಟ್ ಇದ್ದಾನೆ ಅಂತ. ಓಕೆ, ಈಗ ನಾವು ಈ ಸ್ಟ್ರೆಸ್ಸಿಂದ ನಮಗೆ ಕೆಲವು ಬಳುವಳಿಗಳಿವೆ. ಓಕೆ, ಆ ಬಳುವಳಿಗಳು ಏನಪ್ಪ ಅಂದರೆ ಫ್ರೀಯಾಗಿ ಬರುತ್ತೆ. ಈ ಸ್ಟ್ರೆಸ್ಸಿಂದ ಎಲ್ಲ ಬರುತ್ತೆ ಅಂತಲ್ಲ, ಈ ರೋಗಗಳು ಬರೋ ಸಾಧ್ಯತೆಗಳು ಜಾಸ್ತಿ. ಏನಪ್ಪ ಅಂದರೆ ಹಾರ್ಟ್ ಡಿಸೀಸ್, ಹೈಪರ್ ಟೆನ್ಷನ್, ಮೈಗ್ರೇನ್, ಲೋವರ್ ಬ್ಯಾಕ್ ಪೇನ್, ಸ್ಕಿನ್ ಡಿಸಾರ್ಡರ್, ಡಯಾಬಿಟಿಕ್ಸ್, ಕ್ಯಾನ್ಸರ್, ಈ ರೀತಿ ಸುಮಾರು ಕಾಯಿಲೆಗಳು ಬರೋ ಸಾಧ್ಯತೆಗಳು ಇವೆ ಅಂತ. ನಾವು ಈ ಪೇಷಂಟ್ಸ್ ಇದಾರಲ್ಲ, ಇವರ ಹ್ಯಾಂಡ್ ರೈಟಿಂಗಲ್ಲಿ ಸಹ ನಾವು ಕೆಲವು ಟ್ರೈಟ್ಸು ನಮಗೆ ಕಾಣಸಿಕ್ಕಿದೆ. ಓಕೆ, ಸರಿ, ಈಗ ನಾನು ಡೈರೆಕ್ಟಾಗಿ ಸ್ಟ್ರೆಸ್ ಬಗ್ಗೆನೇ ಬಂದ್ಬಿಡ್ತೀನಿ. ಸ್ಟ್ರೆಸ್ ಏನಪ್ಪ ಅಂದರೆ, ಇಟ್ ಈಸ್ ಆ್ಯಕ್ಚುಲಿ ಎ ಟೆಕ್ನಿಕಲ್ ಟರ್ಮ್. ಎಂಜಿನಿಯರಿಂಗಲ್ಲಿ ಏನು ಹೇಳ್ತಾರೆ ಅಂದರೆ, ಸ್ಟ್ರೆಸ್ ಈಸ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಅಂದರೆ ಇನ್ ಲೇಮೆನ್ಸ್ ಲ್ಯಾಂಗ್ವೇಜ್, ಔಟರ್ ಪ್ರೆಷರ್ ಓವರ್ ಇನ್ನರ್ ಕೋಪಿಂಗ್ ಎಬಿಲಿಟೀಸ್. ಅಂದರೆ ಹೊರಗಿನ ಒತ್ತಡಗಳು, ಆ ಒತ್ತಡಗಳನ್ನ ನಿರ್ವಹಣೆ ಮಾಡಲು ಸಹಿಸಲು ಸಾಧ್ಯ. ಓಕೆ, ಇನ್ನೊಂದು ಸ್ಟ್ರೆಸ್ ಯಾಕೆ ಬರುತ್ತೆ ಅಂತ ಹೇಳಿ ಕೂಡ ಕೆಲವರು ಏನು ಹೇಳ್ತಾರೆ ಅಂದರೆ, ನಮ್ಮ ಡಿಮ್ಯಾಂಡ್ಸು, ಬೇಡಿಕೆಗಳು ಜಾಸ್ತಿ, ಅದನ್ನು ಪೂರೈಸೋಕ್ಕೆ ನಮ್ಮಲ್ಲಿ ಸಂಪನ್ಮೂಲಗಳು ಇಲ್ಲದೆ ಇದ್ದಾಗ, ಅದಕ್ಕೆ ತಕ್ಕಷ್ಟು ಬೇಕಾದಷ್ಟು ಸಂಪನ್ಮೂಲಗಳು ಇಲ್ಲದೆ ಇದ್ದಾಗ ಈ ಸ್ಟ್ರೆಸ್ ಅನ್ನೋದು ಬರುತ್ತೆ ಅಂತ. ಓಕೆ, ಇಷ್ಟೆಲ್ಲ ಹೇಳಿದ್ವಿ. ಈಗ ಈ ಸ್ಟ್ರೆಸ್ನ ನಾವು ಮ್ಯಾನೇಜ್ ಮಾಡ್ಬೋದಾ? ಎಸ್, ನಾನೇನು ಹೇಳಿದೆ, ಔಟರ್ ಪ್ರೆಷರ್ನ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಏಕೆಂದರೆ ಅದು ನಮ್ಮ ಕೈಯಲ್ಲಿಲ್ಲ. ಅಂದರೆ ಅದು ನಿಮಗೆ ಬುಲೆಟ್ ಹೊಡೆದಂಗೆ. ಬಟ್ ನಿಮ್ಗೆ ಆ ಬುಲೆಟ್ಟು ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಸಾಧ್ಯ. ಯಾವ ರೀತಿ? ನೀವು ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡ್ರೆ ನಿಮ್ಗೆ ತಗೊಳಿದ್ರೂ ಏನೂ ಆಗಲ್ಲ. ಅದೇ ರೀತಿ ನಮ್ಮ ಇನ್ನರ್ ಕೋಪಿಂಗ್ ಎಬಿಲಿಟಿನ ಜಾಸ್ತಿ ಮಾಡಿಕೊಂಡಾಗ ಈ ಔಟರ್ ಪ್ರೆಷರ್ನ ನಾವು ತಡ್ಕೋಬಹುದು. ಈಗ ನಾನು ಸಿಂಪಲ್ ಆಗಿ ಕೆಲವು ಟಿಪ್ಸ್ ಕೊಡ್ತೀನಿ. ಇದು ಸಿಂಪಲ್. ಯಾವ ರೀತಿಯಪ್ಪ ಅಂದರೆ, ಈಗ ನಾವು ದಿನಾನು ನಮಗಾಗಿ 30ರಿಂದ 40 ನಿಮಿಷ ತೆಗೆದಿಡಬೇಕು. ಅದನ್ನು ನಮಗಾಗಿ ನಾವು ಬಳಸ್ಕೋಬೇಕು. ಇದು ಯಾವ ರೀತಿ ಅಂದರೆ, ಇದರಲ್ಲಿ 2 ವಿಧ ಇದೆ. ಒಂದು ಫಿಸಿಕಲ್, ಇನ್ನೊಂದು ಮೆಂಟಲ್. ನಮ್ಮ ದೇಹ ಸುದೃಢವಾಗಿ ಆರೋಗ್ಯವಾಗಿ ಇರಬೇಕು ಅಂದರೆ ಇದು ಚೆನ್ನಾಗಿರಬೇಕು, ಫಿಸಿಕಲ್ ಬಾಡಿ. ಓಕೆ, ಅದಕ್ಕೆ ನಾವು ದಿನ ಒಂದು 10ರಿಂದ 15 ನಿಮಿಷ ವ್ಯಾಯಾಮ, ಸರಳ ವ್ಯಾಯಾಮ, ವಾಕಿಂಗು, ಜಾಗಿಂಗು ಇದೆಲ್ಲ ಮಾಡಬೇಕು. ಓಕೆ, ಅದರಿಂದ ನಮ್ಮ ಇದು ಔಟರ್ ಪೋರ್ಷನ್ ಬಾಡಿ ಚೆನ್ನಾಗಿರುತ್ತೆ. ಅದೇ ರೀತಿ ಫಿಸಿಕಲ್ ಆಯಿತು, ನಮ್ಮ ಮೆಂಟಲ್ ಮನಸ್ಸಿಗೂ ಬೇಕಲ್ವ ವ್ಯಾಯಾಮ. ಎಸ್, ಅದಕ್ಕೆ ಏನಪ್ಪ ಅಂದರೆ, ಮನಸ್ಸಿಗೆ ವ್ಯಾಯಾಮ ಯಾವುದು ಅಂದರೆ ಒಂದು ಮೆಡಿಟೇಷನ್. ಓಕೆ, ಮೆಡಿಟೇಷನ್ ಏನು ಅಂದರೆ ಸಿಂಪಲ್ ಮೆಡಿಟೇಷನ್. 5ರಿಂದ 10 ನಿಮಿಷ ನೀವು ಕಣ್ಮುಚ್ಕೊಂಡು ನಿಮ್ಮ ಉಸಿರಾಟ ಗಮನಿಸಿ ಅಷ್ಟೇ, ಇನ್ನೇನು ಮಾಡಬೇಕಾಗಿದ್ದಿಲ್ಲ. ಓಕೆ, ಅದೇ ರೀತಿ
ನಿಮ್ಮ ವಿಚಾರಗಳು, ನೀವು ಯೋಚನೆ ಮಾಡುವಂಥದ್ದು ಪಾಸಿಟಿವ್ ಆಗಿರಬೇಕು. ನೆಗೆಟಿವ್ ಥಾಟ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಆಯಿತಾ? ಸೊ ಇದೆರಡು ತುಂಬ ಸಿಂಪಲ್ಲು. ಅದೇ ರೀತಿ ನಾವು ಗ್ರಾಫಾಲಜಿಯಲ್ಲಿ ಹ್ಯಾಂಡ್ ರೈಟಿಂಗ್ ಮೂಲಕ ಕೂಡ ಈ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೋದು. ಓಕೆ, ನಾನು ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಈ ವಿಡಿಯೋಲಾಗಲಿ ನಾನು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಹ್ಯಾಂಡ್ ರೈಟಿಂಗ್ ನೋಡಿ ಅದರ ಮೂಲಕ ಏನು ಬದಲಾವಣೆ ಅಂತಂದರೆ ಸ್ಟ್ರೆಸ್ ಕಡಿಮೆ ಮಾಡ್ಬೋದು ಅಂತ ನಾನು ಹೇಳ್ಬಹುದು. ಆದ್ದರಿಂದ ಯಾರಿಗಾದರೂ ಈ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಅಂತಿದ್ದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. 24 ಗಂಟೆ ಒಳಗೆ ನಾನು ನಿಮ್ಮನ್ನು ಮೆಸೇಜ್ ಮೂಲಕ, ವಾಟ್ಸಪ್ ಮೂಲಕನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಯಿತಾ? ಸರಿ, ಈಗ ನೆಕ್ಸ್ಟು ಇಂಟೇಕ್ ಆಫ್ ಫುಡ್. ಎನರ್ಜಿ ಬೇಕಲ್ವಾ ನಮ್ಮ ದೇಹಕ್ಕೆ, ಅದಕ್ಕೆ ನಾವು ತಿನ್ನೋ ಆಹಾರ. ಈ ಆಹಾರ ಸಹ ವಾಟರ್ ಕಂಟೆಂಟ್ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ವಾಟ್ರಿ ಫುಡ್ಸ್ ಅಂದರೆ ಈ ತರಕಾರಿ, ಸ್ಪ್ರೌಟ್ಸು, ಈ ರೀತಿ ಜಾಸ್ತಿ ತಿನ್ನಿ. ಇದಕ್ಕೆ ಸಹ ನಾನು ನಿಮಗೆ ಒಂದು ಸಿಂಪಲ್ ಇದು ಹೇಳ್ತೀನಿ. ನೀವು ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ 21 ದಿನ ನಿಮಗಾಗಿ, ಐ ಆಮ್ ರಿಪೀಟಿಂಗ್ ಫಾರ್ ಯುವರ್ ಸೇಕ್, ನೀವು ಸಿಂಪಲ್ ಆಗಿ ವೆಜಿಟೇರಿಯನ್ ಫುಡ್ಸ್ ಯೂಸ್ ಮಾಡಿ 21 ದಿನ ಅಷ್ಟೇ. ಅದು ಯಾವಾಗ ಅಂದರೆ ಸಾಧ್ಯವಾದಷ್ಟು ಹಸಿವಾದಾಗ ತಿನ್ನಿ. ವಾಟ್ರಿ ಫ್ರೂಟ್ಸ್, ವೆಜಿಟೇಬಲ್ ಫ್ರೂಟ್ಸು, ಸ್ಪ್ರೌಟ್ಸು, ಸೊಪ್ಪು ಈ ರೀತಿದು ಬಳಸಿ. 21 ದಿನ ಆದ ಮೇಲೆ ಡೆಫಿನೆಟ್ಟಾಗಿ ನಿಮ್ಮಲ್ಲಿ ಕೆಲವು ಬದಲಾವಣೆ ಕಾಣ್ತೀರಾ. ಓಕೆ, ಅದೇ ರೀತಿ ನೀವು ಸ್ಪೈಸಿ ಫುಡ್ನ ಕಡಿಮೆ ಮಾಡಿ. ಈ 21 ದಿನದಲ್ಲಿ ಸ್ವೀಟ್ ಪ್ರಿಯರು ದಯವಿಟ್ಟು 21 ದಿನ ಬಿಡಿ. ಆಮೇಲೆ ಬೇಕಾದ್ರೆ 21 ದಿನ ಏನು ಬಿಟ್ಟಿದ್ದೀರೋ ಅದು ಸೇರಿಸಿ ನೆಕ್ಸ್ಟ್ ತಿನ್ನಿ. ಬಟ್ ನಿಮ್ಮಲ್ಲಿ ಬದಲಾವಣೆ ಕಾಣಬೇಕಾದ್ರೆ ಈ ಒಂದು ಮಾಡಿ ನೋಡಿ. ನೀವು ಬೇರೆಯವ್ರಿಗ ಎಲ್ಲರಿಗಾಗಿ ನೀವು ದುಡಿತೀರಾ, ನಿಮ್ಮ ಸಮಯ ಕೊಡ್ತೀರಾ. ಬಟ್ ನಿಮಗಾಗಿ ಇಷ್ಟು ಸಮಯ ಕೊಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಅದೇ ಪುನಃ ನಾನು ಯಾರಿಗಾದರೂ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ಹ್ಯಾಂಡ್ ರೈಟಿಂಗ್ ಬೇಕು ಅಂದರೆ ಇದು ಫ್ರೀಯಾಗೇ ಕೊಡ್ತೀನಿ. ದಯವಿಟ್ಟು ನೀವು ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗುತ್ತೆ. ಏಕೆಂದರೆ ನನ್ನ ಅರ್ಲಿಯರ್ ವಿಡಿಯೋ ಕಳೆದ ವರ್ಷ ಮಾಡಿದ್ದು ರೆಡ್ಯೂಸಿಂಗ್ ವೆಯ್ಟ್ ಮ್ಯಾನೇಜ್ಮೆಂಟ್, ರೆಡ್ಯೂಸಿಂಗ್ ವೆಯ್ಟ್ ಥ್ರೂ ಹ್ಯಾಂಡ್ ರೈಟಿಂಗ್. ಅದರಲ್ಲಿ 3 ಜನ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿರೋ ಎಕ್ಸಸೈಸ್ ಮಾಡಿದ್ದಾರೆ. ಅವ್ರು ಹೇಳಿದರೆ ತುಂಬ ಬದಲಾವಣೆ ಬಂದಿದೆ ಅಂತ. ಓಕೆ, ಸರಿ. ಈಗ ನಾನು ಒಂದು ಸಣ್ಣ ವಿಷಯ ಹೇಳಿ ನಿಮಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಒಂದು ಸಲ ದೇವರು ಮಾನವನಿಗೆ ಪ್ರತ್ಯಕ್ಷ ಆಗ್ತಾರೆ. ಆಗ ಮಾನವ ಕೇಳ್ತಾನೆ 3 ಪ್ರಶ್ನೆ ಇದೆ ಅಂತ. 2 ಕೇಳ್ತಾನೆ. ಇನ್ನೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು ನಮಗೆ ನಿಮಗೆ. ಏನಪ್ಪ ಅದು ಅಂದರೆ, ದೇವರೇ ನೀನು ಸೃಷ್ಟಿಕರ್ತ, ನೀನು ಸೃಷ್ಟಿಕರ್ತ ಆಗಿದ್ದ ಪಕ್ಷದಲ್ಲಿ ನಿನ್ನ ಸೃಷ್ಟಿಯಲ್ಲಿ ನಿನಗೆ ತುಂಬ ಸರ್ಪ್ರೈಸಿಂಗ್ ಥಿಂಗ್ ಯಾವುದು ಅಂತ. ದೇವರದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ? ನೋಡಿ, ನನ್ನ ಸೃಷ್ಟಿಯಲ್ಲಿ ಮಾನವನೇ ನನಗೆ ತುಂಬ ಸರ್ಪ್ರೈಸಿಂಗು. ಅದರಲ್ಲೂ ಈ ಮಾನವರು ದುಡ್ಡು ಗಳಿಸೋದಕ್ಕೆ, ಟು ಗೇನ್ ವೆಲ್ತ್ ತುಂಬ ಕಷ್ಟಪಟ್ಟು ಆರೋಗ್ಯದ ಕಡೆ ಗಮನ ಕೊಡದೆ ದೇ ವರ್ಕ್ ಅಂಡ್ ದೇ ಗೇನ್, ಸಂಪತ್ತು ಗಳಿಸ್ತಾರೆ. ಓಕೆ, ಅದೇ ರೀತಿ ಪುನಃ ಆರೋಗ್ಯ ಹಾಳಾಗೋಗಿರುತ್ತೆ. ಮಾತ್ರೆಗಳು ನುಂಗೋದು ಇದೆಲ್ಲ. ಪುನಃ ಏನು ಮಾಡ್ತಾರೆ, ಆರೋಗ್ಯ ಗಳಿಸೋಕ್ಕೆ ಇವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರಲ್ಲ ಆ ದುಡ್ಡನ್ನು ವ್ಯಯ ಮಾಡ್ತಾರೆ, ಖರ್ಚು ಮಾಡ್ತಾರೆ. ಇದೇ ನನಗೆ ತುಂಬ ಸರ್ಪ್ರೈಸಿಂಗ್ ಥಿಂಗ್ ಅಂತ ಹೇಳ್ತಾರೆ. ಫ್ರೀ ಗಿಫ್ಟ್ ಆಫ್ ಸ್ಟ್ರೆಸ್.
ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ನೀವು ಇದನ್ನು ನಿಮ್ಮ ಬಂಧು ಬಳಗದವರಿಗೂ ಸ್ನೇಹಿತರಿಗೂ ಹಂಚಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.